ಸ್ಟೇಡಿಯಂನಲ್ಲಿ ನೀವು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ 35-40 ಸಾವಿರ ಜನಸಂಖ್ಯೆ ಸೇರ್ತಕ್ಕಂಥ ಸ್ಟೇಡಿಯಂನಲ್ಲಿ ನೀವು ಬೇಕಾದರೆ ಬೆಳಗಿನಿಂದ ನಿಮ್ಮ ಪೊಲೀಸ್ ಸಿಬ್ಬಂದಿಗಳಿಗೆ ಹೇಳಿ, ಯಾವ ಒಂದು ಇವತ್ತು ಮ್ಯಾಸಕರ್ ರೀತಿ ಯಾವ ರೀತಿ ಒಂದು ಆಗೋಗಿದೆ, ಸಾಕಷ್ಟು ಜನ ಇವತ್ತು ಮುಗ್ಧ ಜನತೆ ಬಲಿಯೇನಾಗಿದ್ದಾರೆ, ಇದನ್ನು ತಡೆಗಟ್ಟಬೇಕು ಅಂತಕ್ಕಂಥದ್ದು ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಇದ್ದಿದ್ದಿದ್ರೆ ಯಾಕೆ ಎರಡೆರಡು ಕಡೆ ಇವೆಂಟ್ ಮಾಡೋಕ್ಕೆ ಹೋದ್ರಿ? ಸ್ಟೇಡಿಯಂಗಿಂತ ಬೇಕೇನ್ರಿ ಪೋಡಿಯಂ ಹಾಕಕ್ಕೆ ಜಾಗ ಮಧ್ಯದಲ್ಲಿ? ಎಷ್ಟು ದೊಡ್ಡ ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡ್ಬೋದು, ಎಷ್ಟು ದೊಡ್ಡ ಸ್ಟೇಜ್ ಕ್ರಿಯೇಟ್ ಮಾಡ್ಬೋದು. ಅಷ್ಟೂ ಜನಗಳಿಗೆ ಏನೋ ಫ್ರೀ ಟಿಕೆಟ್ ಕೊಡ್ತೀನಿ ಅಂತ ಫಸ್ಟ್ ಅಂದ್ರಂತೆ, ಅದೇನೋ ಫ್ರೀ ಪಾಸು ಅಂದ್ರಂತೆ, ಅದೇನೋ ಫ್ರೀ ಅನ್ನೋದು ಅಭ್ಯಾಸ ಆಗೋಗಿದೆ ನಿಮಗೆ. ಆ ಫ್ರೀ ಹೆಸರಲ್ಲಿ 11 ಜನ ಇವತ್ತು ಬಲಿಪಶು ಆಗಿದ್ದಾರೆ. ಮಾಡಬೇಕಾಗಿತ್ತು, ಸ್ಟೇಡಿಯಮಲ್ಲಿ ಕೂರಿಸ್ಕೋಬೇಕಾಗಿತ್ತು, ಪೋಡಿಯಮಲ್ಲಿ 11 ಜನಕ್ಕೂ ಗೌರವ ಸಲ್ಲಿಸಬೇಕಾಗಿತ್ತಲ್ಲಿ. ನಾವೆಲ್ಲ ನೋಡ್ತಾ ಇದ್ವಿ. ಆಮೇಲೆ ಇನ್ಕ್ಲೂಡಿಂಗ್ ಮಾಧ್ಯಮದ ಸ್ನೇಹಿತರಿಗೂ ಕೂಡ ನಿಮಗೆ ಒಳ್ಳೆ ಒಂದು ಕ್ಯಾಪ್ಚರ್ ಕೂಡ ಸಿಕ್ಕಿರೋದು ಇಡೀ ರಾಜ್ಯಕ್ಕೆ ತೋರಿಸ್ಲಿಕ್ಕೆ. ವಿಧಾನಸೌಧ ಯಾವ ರೀತಿ ಮಾಡಿಟ್ಟಿದ್ರಿ ನೀವು, ಯಾವ ರೀತಿ ಗೌರವ ಸಲ್ಲಿಸಿದ್ರಿ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ಗೆ. ಒಂದು ಇವೆಲ್ಲವನ್ನು ನೋಡಿದಾಗ ಈ ರಾಜ್ಯ ಸರ್ಕಾರ ನಿನ್ನೆಯಿಂದ ನಡ್ಕೊಂಡಿರ್ತಕ್ಕಂಥ ರೀತಿ, ಸಂಜೆ 6:15 ಗಂಟೆವರೆಗೂ ರಾಜ್ಯದ ಮುಖ್ಯಮಂತ್ರಿಗಳು ನಾವುಗಳು ಎಲ್ಲ ಬೋರಿಂಗ್ ಹಾಸ್ಪಿಟ್ಲಿಗೆ ತೆರಳಿದಾಗ ಆಗ ಆಗಮಿಸಿದರು ರಾಜ್ಯದ ಮುಖ್ಯಮಂತ್ರಿಗಳು. ಅಲ್ಲಿವರೆಗೂ ರಾಜ್ಯದ ಮುಖ್ಯಮಂತ್ರಿಗಳು ಆ ಒಂದು 3-4 ಗಂಟೆಗಳ ಕಾಲ ಎಲ್ಲಿದ್ದರು, ನಾಪತ್ತೆ ಆಗಿದ್ರು ಅಂತಕ್ಕಂಥದ್ದು ನಮಗೆ ಗೊತ್ತಿಲ್ಲ. ತೆಲುಗು ಸಿನಿಮಾದ ಹೆಸರಾಂತ ನಟ, ಅವ್ರ ಸಿನಿಮಾ ಭಾಳ ದೊಡ್ಡ ಮಟ್ಟದಲ್ಲೂ ಪ್ರದರ್ಶನ ಆಯಿತು, ಹೈಯೆಸ್ಟ್ ಗ್ರಾಸ್ ಕಲೆಕ್ಷನ್ ಕೂಡ ಆಯಿತು, ಅದೆಲ್ರಿಗೂ ಕೂಡ ಗೊತ್ತಿದೆ. ಅವ್ರ ಸಿನಿಮಾ ಬಿಡುಗಡೆ ಆದಾಗ ಇದೇ ರೀತಿ ಒಂದು ಸ್ವಲ್ಪ ಸ್ಟ್ಯಾಂಪೇಡ್ಗಳಾಯಿತು, ಒಬ್ಬರು ಸಾವನ್ನಪ್ಪಿದ್ರು, ಒಬ್ಬರು ಕೋಮಾಗೆ ಹೋದರು, ಅದರಲ್ಲೊಬ್ಬ ಚಿಕ್ಕ ಹುಡುಗ. ಇದೇ ಕಾಂಗ್ರೆಸ್ನ ಸರ್ಕಾರದ ಪಕ್ಕದ ರಾಜ್ಯದ ಮುಖ್ಯಮಂತ್ರಿ ಏನು ಮಾಡಿದ್ರು, ಆ ಹೆಸರಾಂತ ನಟನ ಏನು ಮಾಡಿದ್ರಣ್ಣ, FIR ಹಾಕಿದ್ರು, ಅರೆಸ್ಟ್ ಮಾಡಿದರು, ಅಲ್ಲ ಎಲ್ಲ ಮಾಡಿದರು, ಎಲ್ಲ ಆಲ್ ಪಾಸಿಬಲ್ ಪ್ರಾಸೆಸ್ ಎಲ್ಲ ಪ್ರಕ್ರಿಯೆಗಳನ್ನು ಮಾಡಿದ್ರಿ. ಅಧಿಕಾರ ಇರೋರು ಯಾರನ್ನು ಬೇಕಾದರೂ ಮಣಿಸ್ಬೋದಾ? ಅವತ್ತೆಂಗೆ ನೀವು ಆತನ ಮೇಲೆ FIR ಹಾಕಿ ಜೈಲಿಗೆ ಕಳಿಸಿ ಎಲ್ಲ ಮಜಾ ನೋಡಿದ್ರಲ್ಲ. ಇದೇ ನಿಮ್ಮ ಕಾಂಗ್ರೆಸ್ನ ಮುಖ್ಯಮಂತ್ರಿನೇ, ಪಕ್ಕದ ರಾಜ್ಯ. ಇವತ್ತು ಯಾಕೆ 11 ಜನ ಈ ಮುಗ್ಧ ಬಾಲಕರು ಇವತ್ತೇನು ಈ ಒಂದು ಘಟನೆಯಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ, ಯಾಕೆ ಇವತ್ತು ಯಾರೂ FIR ಆಗ್ತಾ ಇಲ್ಲ? ಯಾಕೆ ಯಾರ ಮೇಲೂ FIR ಆಗ್ತಾ ಇಲ್ಲ? ಎಲ್ಲ ಮೈಗೆ ಎಣ್ಣೆ ಹಚ್ಕೊಂಡು ನಾನಲ್ಲ ನೀನಲ್ಲ, ಯಾರು ಮಾತಿಗೆ ಬರ್ತಾ ಇಲ್ಲ ಪೊಲೀಸ್ ಅಧಿಕಾರಿಗಳು. ಅಲ್ಲೊಂದು ನ್ಯಾಯ ಇಲ್ಲೊಂದು ನ್ಯಾಯನಾ? ಅಧಿಕಾರ ನಿಮ್ಮ ಕೈಯಲ್ಲಿದ್ದರೆ ನೀವು ಯಾವ ರೀತಿ ಬೇಕಾದರೂ ದುರುಪಯೋಗ ಪಡಿಸ್ಕೊಳ್ಬೋದು. ಇದು ನಿಮ್ಮ ಉದ್ದಟತನ. ಪಾರದರ್ಶಕವಾಗಿ ಏನಾದರೂ ಈ ತನಿಖೆ ಮುಂದುವರಿಬೇಕು ಅಂತಕ್ಕಂಥದ್ದಾದರೆ ದಯವಿಟ್ಟು ಇದು ನ್ಯಾಯಾಲಯಕ್ಕೆ ಒದಗಿಸ್ಬೇಕಾಗ್ತದೆ. ಯಾರಾದರೂ ನಿವೃತ್ತಿ ನ್ಯಾಯಾಧೀಶರ ಮೂಲಕ ಪಾರದರ್ಶಕವಾಗಿ ಇದು ಒಂದು ತನಿಖೆಯನ್ನು ಮುಂದುವರಿಸಿ ಇದರ ಸತ್ಯತೆ, ಇದರ ಹೊಣೆಗಾರಿಕೆ ಯಾರು ಹೊರಬೇಕಾಗ್ತದೆ, ಅಂತಿಮವಾಗಿ ನ್ಯಾಯಾಲಯದಿಂದ ನ್ಯಾಯಾಧೀಶರು ಇದನ್ನು ಅವ್ರ ಮೂಲಕ ಇದನ್ನು ಹೊರಗೆ ತೊಗೊಂಡು ಬರಬೇಕು ಅಂತಕ್ಕಂಥದ್ದನ್ನು ಪಕ್ಷದ ವತಿಯಿಂದ ನಾವೆಲ್ಲರೂ ಕೂಡ ಭಾಳ ಗಂಭೀರವಾಗಿ ಆಗ್ರಹಿಸ್ತೇವೆ, ಅತ್ಯಂತ ಗಂಭೀರವಾಗಿ ಆಗ್ರಹಿಸ್ತೇವೆ.